ನನ್ನ ಬೆಳಕೆ, ನನ್ನ ಉಸಿರೇ, ನನ್ನ ಕನಸು ನೀನೇ ಯೇಸು. ನನ್ನ ಪ್ರಾಣ, ನನ್ನ ಬದುಕು, ನನ್ನ ಭವಿಷ್ಯ ನೀನೇ ತಂದೆ. ಒಂಟಿಯಾದ ಸಮಯದಲ್ಲಿ ನನ್ನ ಜೊತೆಯಲ್ಲಿ ಬಂದವನೇ. ಕುಗ್ಗಿ ಹೋದ ಈ ನನ್ನ ಮನಸ್ಸನ್ನು ನಿನ್ನ ಮಾತುಗಳಿಂದ ಬಲಪಡಿಸಿದೆಯ. ಆರಾಧನೆ, ಆರಾಧನೆ, ಆರಾಧನೆ ನಿಮಗೆ ತಾನೇ. ಆರಾಧನೆ, ಹೇ ಆರಾಧನೆ, ಆರಾಧನೆ ನಿಮಗೆ ತಾನೇ. ಎಸ್, ಒಂಟಿಯಾದ ಸಮಯದಲ್ಲಿ ನಿನ್ನ ಜೊತೆ ಬಂದು ನಿನ್ನನ್ನು ಆಧರಿಸುವಂಥ ದೇವರು ಆತನ ಯೇಸು ಸ್ವಾಮಿ. ನಿನ್ನ ಬೆಳಕು, ನಿನ್ನ ಪ್ರಾಣ, ನಿನ್ನ ಭವಿಷ್ಯತ್ತು, ನಿನ್ನ ಕನಸು ಆತನಾಗಿರ್ಬೇಕು. ಅಲ್ಲೆಲೂಯ. ಆತನನ್ನೇ ಅದನ್ನು ನೋಡು. ನಿನ್ನ ಜೀವನದಲ್ಲಿ ತುಂಬ ಸಂತೋಷ, ಸಮಾಧಾನ ಯಾವಾಗಲೂ ಕಾಣ್ತೀಯ. ಎಸ್, ಅಲ್ಲೆಲೂಯ. ಆತ ನಿನ್ನ ಪ್ರಾಣ ಕೊಡಷ್ಟು ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ತೋರಿಸಿದ್ದಾನೆ. ಎಸ್, ನೀನು ಅದೇ ಥರ ಅದನ್ನು ಪ್ರೀತಿ ಮಾಡು ಪ್ರಿಯ ಸಹೋದರಿ, ಸಹೋದರನ. ಅಲ್ಲೆಲೂಯ. ನಿನ್ನ ಹತ್ರ ದೇವರು ಮಾತಾಡ್ತಿದ್ದಾರೆ, ನಿನಗೋಸ್ಕರ ಮಾತಾಡ್ತಿದ್ದಾರೆ. ದೇವ್ರು ನಿನ್ನ ಪ್ರೀತಿ ಮಾಡ್ತಿದ್ದಾರೆ. ದುಃಖ ಪಡಬೇಡ. ಅಲ್ಲೆಲೂಯ. ಈ ನನ್ನ ಜೀವಿತದಿ ನಿನ್ನನ್ನೇ ಹುಡುಕುವೆನು, ಈ ನನ್ನ ಬದುಕಿನಲ್ಲಿ ನಿನಗಾಗಿ ಬದುಕುವೆನು. ರೋಗಗಳ ನಡುವೆ ನರಳುತ್ತಿರುವಾಗ ನೀ ಧೈರ್ಯವ ನೀಡಿದೆ. ಚಿಂತಿಸಿ ಚಿಂತಿಸಿ ಕೊರಗುತ್ತಿರುವಾಗ ಆದರಣೆಯ ನೀಡಿದೆ. ನೀನೆಷ್ಟು ಒಳ್ಳೆಯವ, ನೀನೆಷ್ಟು ಕರುಣಾಮಯನೋ, ನೀನೆಷ್ಟು ಒಳ್ಳೆಯವ, ನೀನೆಷ್ಟು ಕರುಣಾಮಯನೋ. ಎಸ್, ಅಲ್ಲೆಲೂಯ. ಆತನ ಬಿಟ್ಟು ಭೂಮಿಲೆ ಹೆಚ್ಚಾಗಿ ಏನನ್ನು ನೋಡಬೇಡ. ಆತನಲ್ಲೇ ಸಮಾಧಾನ ಇದೆ. ಆತನ ಸಮಾಧಾನ ಕರ್ತನು, ಸಮಾಧಾನಕ್ಕೆ ಸೃಷ್ಟಿಕರ್ತ. ಅಲ್ಲೆಲೂಯ. ನಿನ್ನೆಲ್ಲ ಪ್ರಶ್ನೆಗಳಿಗೂ, ಎಲ್ಲ ಗೊಂದಲಗಳಿಗೂ ಆತನ ಹತ್ರ ಸಮಾಧಾನ ಇದೆ, ನೆಮ್ಮದಿ ಇದೆ. ಅಲ್ಲೆಲೂಯ. ಎಸ್, ಆತನ ಹತ್ರ ಬಂದು ಮಾತಾಡು. ನಿನ್ನ ಹತ್ರ ಮಾತಾಡಲಿಕ್ಕೆ ದೇವ್ರು ಇಷ್ಟಪಡ್ತಾರೆ. ಪ್ರಾರ್ಥನೆ ಅಂದರೆ ದೇವ್ರ ಹತ್ರ ಮಾತಾಡೋದು. ಮಣ್ಕಲೂರಿ ಆತನ ಹತ್ರ ಮಾತಾಡು. ಮನಸ್ಸಲ್ಲಿ ಪ್ರೇ ಮಾಡ್ಕೋ.